ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜನವರಿ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಂತ ಕರೀತೀರಿ. ಈ ಅಮಾವಾಸ್ಯೆಯ ದಿನ ಕಲ್ಲುಪ್ಪು ಹಾಗೆಯೇ ಬಿಳಿ ಸಾಸಿವೆಯನ್ನು ರಹಸ್ಯವಾಗಿ ಈ ಜಾಗದಲ್ಲಿ ಇಡಬೇಕಾಗತ್ತೆ. ಇನ್ನು ಈ ದಿನ ದಾನಕ್ಕೂ ಹಾಗೆಯೇ ಸ್ನಾನಕ್ಕೂ ಕೂಡ ತುಂಬಾ ಮಹತ್ವ ಇದೆ. ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ. ಅಮಾವಾಸ್ಯೆಯ ದಿನ ನಾವು ನಮ್ಮ ಪೂರ್ವಜರನ್ನು ನೆನೆದು ಅವರಿಗೆ ಶ್ರಾದ್ದವನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ನಾವು ಅಮಾವಾಸ್ಯೆಯ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಹಾಗೆಯೇ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೌನಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ, ಅಂದರೆ ಗಂಗೆ, ಕಾವೇರಿ, ತುಂಗಭದ್ರಾ ಈ ಥರ ನಾವು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಮಾನಸಿಕ ಅಸ್ವಸ್ಥತೆಗಳು, ಭಯ ಮತ್ತು ಭ್ರಮೆಗಳನ್ನು ನಿವಾರಿಸಲು ಕೂಡ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ಅಮಾವಾಸ್ಯೆಯ ದಿನಗಳಲ್ಲಿ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಯಾರ ಹತ್ರನೂ ಮಾತನಾಡದೆ ನಾವು ಮೌನವಾಗಿರಬೇಕಾಗತ್ತೆ. ಅಟ್ಲೀಸ್ಟು ಈ ಒಂದು ದಿನವಾದರೂ ನಾವು ಮೌನವಾಗಿ ಇರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಬುದ್ಧಿವಂತಿಕೆ ಅನ್ನೋದು ಹೆಚ್ಚಾಗುತ್ತೆ. ಈ ದಿನ ಆದಷ್ಟು ಧ್ಯಾನಕ್ಕೆ ತುಂಬಾ ಮಹತ್ವ ಇದೆ. ಆದಷ್ಟು ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡೋದು, ಈ ದಿನ ಪೂಜೆಗಳನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು. ಮೌನಿ ಅಮಾವಾಸ್ಯೆಯ ದಿನ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ನಿಮ್ಮ ಪೂರ್ವಜರನ್ನು ನೆನೆದು ಈ ದಿನ ಯಾರಾದರೂ ನಿರ್ಗತಿಕರಿಗೆ, ಬಡವರಿಗೆ ನೀವು ದಾನವನ್ನು ಕೊಡಬೇಕು. ಏನು ಬೇಕಾದರೂ ದಾನ ಕೊಡ್ಬೋದು ಸ್ನೇಹಿತರೆ. ಅವ್ರ ಮನೆಗಾಗಷ್ಟು ಒಂದು ದಿನಕ್ಕೆ ತರಕಾರಿ ದಾನ ಕೊಡ್ಬೋದು, ಹಣ್ಣನ್ನು ದಾನ ಕೊಡ್ಬೋದು, ಹಾಗೆಯೇ ಹಾಲನ್ನು ದಾನ ಕೊಡ್ಬೋದು, ಅಕ್ಕಿಯನ್ನು ದಾನ ಕೊಡ್ಬೋದು, ದಿನಸಿಗಳನ್ನು ದಾನ ಕೊಡ್ಬೋದು. ನಿಮ್ಮ ಕೈಲಿ ಏನಾಗುತ್ತೋ ಅದು ನೀವು ಅವರಿಗೆ ಒಂದು ದಿನಕ್ಕೆ ಒಂದು ಹೊತ್ತಿನ ಊಟಕ್ಕೋಸ್ಕರ ನೀವು ದಾನವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಯಾರು ನಿರ್ಗತಿಕರಿರುತ್ತೆ ಅಂಥವರಿಗೆ ನೀವು ದಾನವನ್ನು ಕೊಡಬೇಕಾಗತ್ತೆ. ಆದಷ್ಟು ಅಮಾವಾಸ್ಯೆಯ ದಿನಗಳಲ್ಲಿ ನಮ್ಮ ಪೂರ್ವಜರನ್ನು ನೆನೆದು ಅವರ ಫೋಟೋಗಳಿಗೆ ಪೂಜೆ ಮಾಡೋದು, ತರ್ಪಣಗಳನ್ನು ಕೊಡೋದು ಕೂಡ ತುಂಬಾ ಒಳ್ಳೆಯದು. ಅವರ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತೆ, ನಮ್ಮ ಹಿರಿಯರ ಆಶೀರ್ವಾದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆಯ ದಿನ ನಾವು ಏನು ಮಾಡಬೇಕು, ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆಯಿಂದ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಬಿಳಿ ಸಾಸಿವೆ ಅಂದರೆ ಈ ರೀತಿಯಾಗಿರುತ್ತೆ. ಇದನ್ನು ಬಿಳಿ ಸಾಸಿವೆ ಅಂತಲೇ ಅಂತಾರೆ, ಆದರೆ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ. ಇದು ಕಲ್ಲುಪ್ಪು. ಏನು ಮಾಡಬೇಕು, ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ, ನೀವು ಅಮಾವಾಸ್ಯೆ ಬುಧವಾರ ಬಂದಿದೆ 29ನೇ ತಾರೀಕು, ಹಾಗಾಗಿ ಸಂಜೆ 6 ಗಂಟೆ ನಂತರ ಪೂಜೆ ಎಲ್ಲ ಆದಮೇಲೆ, ಅಂದರೆ ನೀವು ಮನೇಲಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದಾದಮೇಲೆ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ, ಇದಕ್ಕೆ ಒಂದು ಗಾಜಿನ ಬೌಲ್ ತೊಗೊಬೇಕು, ಇಲ್ಲ ಅಂದರೆ ಪಿಂಗಾಣಿ ಬೌಲ್ ತೊಗೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋಕೆ ಹೋಗಬೇಡಿ. ನಾನಿಲ್ಲಿ ಗಾಜಿನ ಬೌಲ್ ತೊಗೊಂಡಿದ್ದೀನಿ, ನೀವು ಗಾಜಿಂದು ತೊಗೊಬೋದು ಅಥವಾ ಪಿಂಗಾಣಿದು ಕೂಡ ತೊಗೊಬೋದು. ನಾನಿಲ್ಲಿ ಗಾಜಿನ ಬೌಲಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮನೇಲಿರೋಂಥ ಉಪ್ಪನ್ನೇ ಉಪಯೋಗಿಸ್ಬೋದು. ಇದಕ್ಕೇನು ಹೊಸ ಉಪ್ಪು ತೊಗೊಂಬಂದು ಉಪಯೋಗಿಸ್ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿರ್ತೀರಲ್ಲ ಅಂತಹ ಉಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನು ಬಿಳಿ ಸಾಸಿವೆ ನೋಡಿ, ಇಲ್ಲಿ 5 ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಬಿಳಿ ಸಾಸಿವೆನ ತೊಗೊಂಡು ಕಲ್ಲುಪ್ಪು ಇದೆಯಲ್ಲ ಆ ಕಲ್ಲುಪ್ಪಿನ ಮೇಲೆ ಹಾಕಬೇಕಾಗತ್ತೆ. 3 ಸಾರಿ ಹಾಕಬೇಕಾಗತ್ತೆ ಕಲ್ಲುಪ್ಪಿನ ಮೇಲೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, 3 ಸಾರಿ ನಿಮ್ಮ ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ನೀವು ತೊಗೊಂಡು ಈ ರೀತಿಯಾಗಿ ಕಲ್ಲುಪ್ಪಿನ ಮೇಲೆ ಹಾಕಿದ್ದಾದ ಮೇಲೆ ನೀವು ಪೂಜೆ ಎಲ್ಲ ಆದಮೇಲೆ ಈ ಕೆಲಸ ಮಾಡಬೇಕಾಗತ್ತೆ. ಈ ಬೌಲನ್ನು ಇಟ್ಕೊಂಡು ಮನೇಲಿ ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕಾಗತ್ತೆ. ಇದನ್ನು ಈ ರೀತಿಯಾಗಿ ಮಾಡಬೇಕಂದ್ರೆ ನಿಮ್ಮ ಮನೆಯವರು ಕೂಡ ಯಾರೂ ನೋಡಬಾರ್ದು, ಆ ರೀತಿಯಾಗಿ ಮಾಡಬೇಕಾಗತ್ತೆ. ಅಥವಾ ರಾತ್ರಿ ಎಲ್ಲರೂ ಮಲಗಿದ್ದಾದ್ಮೇಲೂ ನೀವು ಮಾಡ್ಬೋದು, ಅಥವಾ ಸಂಜೆ ನೀವು ದೀಪ ಹಚ್ತಿರಲ್ಲ ನಂತರ ಕೂಡ ನೀವು ಇದನ್ನು ಮಾಡ್ಬೋದು. ಏನು ಮಾಡಬೇಕು ಅಂದರೆ, ಈ ಬೌಲನ್ನು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಹಾಲಲ್ಲಿ 4 ಕಾರ್ನರ್ ಇರುತ್ತಲ್ಲ, 4 ಕಾರ್ನರ್ ಫಸ್ಟು ಓಡಾಡಿ, ನಂತರ ನೀವು ಕಿಚನ್ನು ಮತ್ತು ನಿಮ್ಮ ಬೆಡ್ರೂಮ್ಸ್ ಎಷ್ಟು ಬೆಡ್ರೂಮ್ಸ್ ಇರುತ್ತೆ, 2, 3, 4 ಎಷ್ಟು ಬೆಡ್ರೂಮ್ ಇರುತ್ತೋ ಅಷ್ಟೂ ಬೆಡ್ರೂಮು 4 ಕಾರ್ನರಲ್ಲಿ ಓಡಾಡಿಕೊಂಡು ಜಸ್ಟ್ ನೀವು ಕೈಯಲ್ಲಿ ಇಟ್ಕೊಂಡು ಅದನ್ನು ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕಾಗತ್ತೆ. ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಇನ್ನು ಎಲ್ಲ ಕಡೆ ಓಡಾಡ್ಕೊಂಬಂದು, ದೇವ್ರ ಮನೆ ಬೇಡ, ಬಾತ್ರೂಮ್ ಟಾಯ್ಲೆಟ್ ಬೇಡ, ಇನ್ನು ಇರೋ ಉಳಿದಿದ್ದು ಎಲ್ಲ ಡೈನಿಂಗ್ ಹಾಲ್ ಆಗ್ಬೋದು, ಹಾಲು, ಅಡುಗೆ ಮನೆ, ಹಾಗೆಯೇ ರೂಮ್ಸು ಎಲ್ಲ ಕಡೆ ಓಡಾಡ್ಕೊಂಬಂದು ರಹಸ್ಯವಾಗಿ ಇದನ್ನು ಸೋಫಾ ಕೆಳಗಡೆನೋ ಅಥವಾ ಟಿಪ್ಪ ಕೆಳಗಡೆನೋ ಅಥವಾ ಎಲ್ಲಿ ಜಾಗ ಇರುತ್ತೆ ನೋಡಿ, ಯಾರು ನೋಡಬಾರ್ದು ಅಂತಹ ಜಾಗದಲ್ಲಿ ಇದನ್ನು ಇಡಬೇಕಾಗತ್ತೆ. ಅಂದರೆ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲೇ ಇರಬೇಕು. ನಿಮ್ಮ ಮನೆಯಲ್ಲಿ ಏನಾದರೂ ಮಾಟ ಮಂತ್ರ ಮಾಡಿಸಿದ್ದು, ನೆಗೆಟಿವ್ ಎನರ್ಜಿ ಇತ್ತು, ದುಷ್ಟ ಶಕ್ತಿಗಳ ಕಾಟ ಇತ್ತು, ಅಥವಾ ದುಡ್ದಿದ್ದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಅಥವಾ ಮನೇಲಿ ತುಂಬಾ ಜಗಳಗಳು ಆಗ್ತಾ ಇದ್ದರೂ ಕೂಡ ಇದು ಸರಿಯಾಗುತ್ತೆ. ಅದಕ್ಕೋಸ್ಕರ ಇದನ್ನು ರಹಸ್ಯವಾಗಿ ನೀವು ಯಾವುದಾದ್ರೂ
ಎಲ್ಲಾದರೂ ಒಂದು ಜಾಗದಲ್ಲಿ ಇಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು, ಇದು ಮನೇಲಿ ಎಲ್ಲೂ ಚೆಲ್ಲಬಾರ್ದು. ಈ ರೀತಿಯಾಗಿ ನೀವು ನೋಡ್ಕೊಬೇಕಾಗತ್ತೆ. ಇದನ್ನು ಸಾಯಂಕಾಲ ಆದರೂ ಮಾಡಿ ಅಥವಾ ರಾತ್ರಿ ಆದರೂ ಮಾಡಿ, ಆದರೆ ಅಮಾವಾಸ್ಯೆ ದಿನ ಬುಧವಾರನೇ ಮಾಡಬೇಕಾಗತ್ತೆ. ಆ ಬೌಲ್ ಏನಿರುತ್ತೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಹಾಕಿರುವಂಥ ಆ ಬೌಲು ರಾತ್ರಿ ಪೂರ್ತಿಯಾಗಿ ಅದು ನಿಮ್ಮ ಮನೆಯಲ್ಲೇ ಇರುತ್ತೆ. ಬೆಳಗ್ಗೆ ನೀವು ಸ್ನಾನ ಮಾಡೋದಕ್ಕೂ ಮೊದಲು ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿ ಇದನ್ನು ಮುಟ್ಟಕ್ಕೆ ಹೋಗಬೇಡಿ. ಸ್ನಾನದ ಮೊದಲು ನೀವು ಇದನ್ನು ಒಂದು ಕವರಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ನೀವು, ಅಂದರೆ ಆ ಬೌಲು ಮತ್ತು ತೊಳೆದು ನೀವು ಇಟ್ಕೊಬೋದು. ಆ ಕಲ್ಲುಪ್ಪು ಮತ್ತು ಏನು ಬಿಳಿ ಸಾಸಿವೆ ಇತ್ತಲ್ಲ ಅದನ್ನು ಕವರಲ್ಲಿ ಹಾಕಿ ತೊಗೊಂಡೋಗಿ ಅದನ್ನು ಯಾರು ಓಡಾಡದೇ ಇರೋಂಥ ನಿರ್ಜಲ ಪ್ರದೇಶ ಇರುತ್ತಲ್ಲ ಅಲ್ಲಿ ನೀವು ತೊಗೊಂಡೋಗಿ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಸ್ನೇಹಿತರೆ. ನಿಮಗೆ ಗೊತ್ತಾಗುತ್ತೆ, ನಿಮಗೆ ಎಷ್ಟೋ ದಿನದಿಂದ ಹಣ ಬರ್ತಾ ಇಲ್ಲ, ಸ್ಟ್ರಕ್ ಆಗಿದೆ ಅನ್ನೋದು, ಹಣ ಬರೋದಕ್ಕೆ ಶುರು ಆಗುತ್ತೆ, ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರು ಆಗುತ್ತೆ, ಮನೇಲಿ ಜಗಳಗಳು ಆಗ್ತಾಯಿದ್ರೆ ಸುಮಾರು ಮನೆಗಳಲ್ಲಿ ನಾನು ಕೇಳಿದ್ದೀನಿ. ಅಮಾವಾಸ್ಯೆ ಆಯಿತು ಅಂದರೆ ಜಗಳ, ಹುಣ್ಣಿಮೆ ಆಯಿತು ಅಂದರೆ ಜಗಳ, ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ಸಣ್ಣ ವಿಷಯಕ್ಕೂ ಕೂಡ ಜಗಳ ಆಗಿ ಅದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಅಂಥವ್ರು ಎಲ್ಲರೂ ನೀವು ಈ ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ನಾವು ಕಲ್ಲುಪ್ಪಿನಿಂದ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ. ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಮೌನವನ್ನು ಕಾಪಾಡೋದು, ಅಂದರೆ ನಾವು ಮಾತಾಡೋ ಅವಶ್ಯಕತೆ ಇದ್ದರೆ ಮಾತ್ರ ಮಾತಾಡಿ, ಇಲ್ಲ ಅಂದರೆ ಆದಷ್ಟು ಮೌನವಾಗಿರಿ. ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ, ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು 5 ನಿಮಿಷಗಳ ಕಾಲ ಕೂತ್ಕೊಂಡಿದ್ದು ಬರೋದು. ಹಾಗೆಯೇ ನಿರ್ಗತೆಗೆ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ದಾನಗಳನ್ನು ಕೊಡೋದಾಗಲಿ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಈ ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆಯ ದಿನ ಈ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಪೂರ್ವಜರ ಅವರ ಶ್ರಾದ್ದ ತರ್ಪಣವನ್ನು ಬಿಡೋದ್ರಿಂದ ಕೂಡ ನಮ್ಮ ಮಾಡಿದ ಕರ್ಮ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಅದ್ರ ಜೊತೆ ನೀವು ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಆಗ್ಬೋದು, ದುಷ್ಟಶಕ್ತಿಗಳ ಕಾಟ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.